ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಗೌಡ. ನನ್ನ ಆರ್ಜಿಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಂದು 10ನೇ ದಿನದ್ದು ಚಾಲೆಂಜು, ಅಂದರೆ 30 ದಿನದ 1 ಗಂಟೆ ವರ್ಕೌಟ್ ಚಾಲೆಂಜಲ್ಲಿ ಇವತ್ತು ನಂದು 10ನೇ ದಿನ. ಆ್ಯಸ್ ಯೂಶ್ವಲ್ 5 ಗಂಟೆಗೆ ಎದ್ದು ಬೇರೆ ಕೆಲಸ ಎಲ್ಲ ಮಾಡಿಕೊಂಡು ವರ್ಕೌಟು ಸಂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಸಂಜೆ ಕೆಲಸದಿಂದ ಬಂದಮೇಲೆ ಮಕ್ಕಳನ್ನೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಆಟ ಆಡಲಿಕ್ಕೆ ಕಳಿಸಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಇವಾಗ 6 ಗಂಟೆ ಇವಾಗ. ಸ್ಟಾರ್ಟಿಂಗ್ ಎಕ್ಸಸೈಸಿಂದ ಶುರು ಮಾಡಿ ಒಂದು 2-3 ಎಕ್ಸಸೈಸ್ಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವತ್ತು. ಅದಾದಮೇಲೆ ಆ್ಯಪ್ಸ್ ವರ್ಕೌಟ್ ಮಾಡಿ ನೆಕ್ಸ್ಟು ಯೋಗ ಸೆಷನ್ನು, ಅದಾದಮೇಲೆ ಮೆಡಿಟೇಷನ್ ಮಾಡಿ ಒಂದು 8 ಮಿನಿಟ್ಸ್ ಮೆಡಿಟೇಷನ್ ಮಾಡಿದೆ. ಅದರ ನಂತರ ಅರ್ಧ ಗಂಟೆ ಟ್ರೆಡ್ಮಿಲ್ನಲ್ಲಿ ವಾಕ್ ಮಾಡಿದೆ 5.5 km/h ಸ್ಪೀಡಲ್ಲಿ. ಆ್ಯಕ್ಚುಲಿ ಒಂದು 3-4 ಡೇಸಿಂದ ನಾನು 6 km/h ಸ್ಪೀಡಲ್ಲಿ ಮಾಡಿದ್ದು. 3 ಕಿಲೋಮೀಟರ್ಸ್ ಕಂಟಿನ್ಯೂ ಮಾಡೋಷ್ಟೊತ್ತಿಗೆ ಸ್ವಲ್ಪ ತುಂಬ ಎಕ್ಸಾಸ್ಟಿಂಗ್ ಅಂತ ಅನ್ನಿಸ್ತು, ತುಂಬ ಕಾಲೆಲ್ಲ ನೋವಾಗ್ತಾಯಿತ್ತು. ಅದಕ್ಕೆ ಇವತ್ತಿಂದ ನಾನು 5.5 km/h ಸ್ಪೀಡಲ್ಲಿ 3 ಕಿಲೋಮೀಟರ್ಸ್ ವಾಕ್ ಮಾಡೋಣ, ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಮಾಡ್ಬೋದು ಅದಕ್ಕೋಸ್ಕರ. ಮತ್ತು ಇನ್ನೊಂದು ಏನಂತಂದರೆ, ನೆಕ್ಸ್ಟ್ ನಾಳೆಯಿಂದ ಅಂದರೆ 11th ಡೇಯಿಂದ ನಾನು ನನ್ನ ವರ್ಕೌಟ್ ಚಾಲೆಂಜ್ ಬಗ್ಗೆ ಅಪ್ಡೇಟ್ನ ವೀಡಿಯೋಸಲ್ಲಿ ಕೊಡ್ತಾಯಿಲ್ಲ, ಶಾರ್ಟ್ಸಲ್ಲಿ ಕೊಡ್ತಾಯಿದ್ದೀನಿ. ಯಾಕಂದರೆ ಅದರಿಂದ ನಿಮಗೂ ಟೈಮ್ ಉಳಿಯುತ್ತೆ, ಅಥವಾ ನಮಗೂ ಟೈಮ್ ಉಳಿಯುತ್ತೆ, ನನಗೂ ಬೇರೆ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡೋಷ್ಟಕ್ಕೆ ಟೈಮ್ ಸಿಗತ್ತೆ ಅಂತ. ಜೊತೆಗೆ ಇವತ್ತು ಆ್ಯಕ್ಚುಲಿ Jan 1 ನನಗೆ ಹುಷಾರಿಲ್ಲ, ಬಟ್ ಬರ್ತಾ ಜಾಸ್ತಿ ಆಗ್ತಾಯಿದೆ ಕೋಲ್ಡ್ ಮತ್ತು ಕಾಫ್, ತಲೆನೋವು ಎಲ್ಲ. ಬಟ್ ಸ್ಟಿಲ್ ನಾನು ವರ್ಕೌಟ್ ಬಿಡಬಾರ್ದು, ಚಾಲೆಂಜನ್ನು ಸ್ಟಾಪ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದರೆ ತುಂಬ ಸ್ವೆಟ್ ಆಗಿದ್ದೀನಿ, ನಂದು ಟಿ ಶರ್ಟೆಲ್ಲ ಒದ್ದೆ ಆಗಿದೆ. ಇದು ಆ್ಯಕ್ಚುಯಲ್ಲು ಏನಾದರೂ ಒಂದು ಶುರು ಮಾಡೋದು ತುಂಬಾ ಮುಖ್ಯ. ಸ್ವಲ್ಪನಾದ್ರು ಸ್ವೆಟ್ ಆಚೆ ಬಂದರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ಡಾಗಿರುತ್ತೆ. ಇದಾಗಿತ್ತು ನಂದು 10ನೇ ದಿನದ್ದು ವರ್ಕೌಟ್ ವಿಡಿಯೋ. ಇನ್ನು ನೆಕ್ಸ್ಟಿಂದೆಲ್ಲ ಅಪ್ಡೇಟ್ಸ್ ಎಲ್ಲ ಶಾರ್ಟ್ಸಲ್ಲೇ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ವಿತ್ ಮೀ. ಬಾಯ್ ಬಾಯ್.